ಬೆಂಗಳೂರು ಲಾಕ್ಡೌನ್ 3ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ನಾವು. ಕಟ್ಟುನಿಟ್ಟಿನ ಕಠಿಣ ಕ್ರಮಗಳು ಪಾಲನೆ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಈ ಲಾಕ್ಡೌನ್ ಸಂದರ್ಭದಲ್ಲಿ. ವಲಯವಾರು ಸಚಿವರ ಜೊತೆ ಮುಖ್ಯಮಂತ್ರಿಗಳು ಕೂಡ ಮೀಟಿಂಗ್ ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ 11 ಗಂಟೆ ಈಗ ಮೀಟಿಂಗ್ ಶುರುವಾಗಿದೆ. ಬ್ರೇಕಿಂಗ್ ನ್ಯೂಸ್. ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಲವು ದಿನಗಳ ಮುಂಚೆ ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸೋಂಕಿತರು ಮತ್ತು ಸಾವಿನ ಸಂಖ್ಯೆ ಹೆಚ್ಚಾದಾಗ ಇದನ್ನು ಕಂಟ್ರೋಲ್ ತಗೋಬೇಕು ಅಂತ ವಲಯವಾರು ಅದನ್ನು ಭಾಗ ಮಾಡಿದ್ರು. 8 ವಲಯಗಳನ್ನು ಆಗಿ ಮಾಡಿದ್ದಾರೆ. ಆ 8 ವಲಯದ ಎಲ್ಲ ಇನ್ಚಾರ್ಜ್ ಮಿನಿಸ್ಟರ್ಗಳಿದ್ದಾರೆ. ಅವರೆಲ್ಲರ ಜೊತೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಇವತ್ತೀಗ 11 ಗಂಟೆಗೆ ಮೀಟಿಂಗ್ ಶುರು ಮಾಡಿದ್ದಾರೆ. ಅಷ್ಟು ದಿಕ್ಪಾಲಕರ ಥರ 8 ಜನ ಇದ್ದಾರಲ್ಲಿ ಆ ಮೀಟಿಂಗ್ನಲ್ಲಿ. ಲಾಕ್ಡೌನ್ 3ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಲಾಕ್ಡೌನ್ ಹೇಗೆ ನಡೀತಾ ಇದೆ, ಸಾಧಕ ಬಾಧಕಗಳೇನು, ಏನೇನು ಕರೆಕ್ಷನ್ ಮಾಡಬೇಕು, ಏನೇನು ಚೆನ್ನಾಗಿ ನಡೀತಾ ಇದೆ, ಜನ ಓಕೆನಾ ನಾಟ್ ಓಕೆನಾ. ನನ್ನ ಕೇಳಿದ್ರೆ ಜನ ಇನ್ನೂ ನಾಟ್ ಓಕೆ, ಬಟ್ ಸ್ಟಿಲ್ ಇನ್ನು ಬೇರೆ ಬೇರೆ ಏನೇನು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಆ ಮೂಲಕ ಜನರಿಗೂ ಕೂಡ ತೊಂದರೆ ಆಗಬಾರ್ದು, ಅದೆಲ್ಲವನ್ನು ಕೂಡ ಏನೇನು ಮಾಡಬೇಕು, ಸುಖ ಸುಮ್ಮನೆ ಓಡಾಡೋರಿಗೆ ಇನ್ಯಾವ ಥರ ಬಿಸಿ ಮುಟ್ಟಿಸ್ಬೇಕು, ಏನೇನೆಲ್ಲ ಮಾಡಬೇಕು, ಈ 2 ದಿನಗಳ ಸಂದರ್ಭದಲ್ಲಿ ಏನೇನು ಏರಿಳಿತಗಳಾಗಿದೆ ಇದೆಲ್ಲವನ್ನು ಕೂಡ ಚರ್ಚೆ ಮಾಡೋದಕ್ಕೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಬೆಂಗಳೂರಿನ 8 ವಲಯದ ಎಲ್ಲ ಇನ್ಚಾರ್ಜ್ ಮಿನಿಸ್ಟರ್ಗಳ ಜೊತೆ ಈಗಾಗಲೇ ಮೀಟಿಂಗನ್ನು ಶುರು ಮಾಡಿದ್ದಾರೆ. ರಾಜಧಾನಿಯಲ್ಲಿ ಮುಂಬರುವ ದಿವಸದಲ್ಲಿ ಹೇಗೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಈಗಿರೋ ಲಾಕ್ಡೌನ್ ಓಕೆನಾ ಅಥವಾ ಇನ್ನೂ ಬಿಗಿಗೊಳಿಸಬೇಕಾ, ಅಥವಾ ಬಿಗಿಗೊಳಿಸಬೇಕು ಅಂದರೆ ಎಲ್ಲೆಲ್ಲಿ ಯಾವ್ಯಾವ ವಲಯದಲ್ಲಿ ತುಂಬ ಜನ ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಥವಾ ಏನು ನಾವು ಆದೇಶ ಕೊಟ್ಟಿದ್ದೀವಿ ಅದ್ರ ಪ್ರಕಾರ ನಡ್ಕೋತಿಲ್ಲ, ಅಲ್ಲಿ ಏನೇನು ಮಾಡಬೇಕು, ಈ ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಮುಖ್ಯಮಂತ್ರಿಗಳು ಎಲ್ಲರಿಗೂ ಜೊತೆ ಕೂಡ ಚರ್ಚೆ ಮಾಡ್ತಿದ್ದಾರೆ. ಈ ಕ್ಷಣದ ಬೆಳವಣಿಗೆ ನೋಡ್ತಾ ಇದ್ದೀರಾ. ಡಾಕ್ಟರ್ ಅಶ್ವಥ್ ನಾರಾಯಣ್ ಪಶ್ಚಿಮ ವಲಯದ ಇನ್ಚಾರ್ಜ್, ಬೊಮ್ಮನಹಳ್ಳಿಯ ಸುರೇಶ್ ಕುಮಾರ್, ದಕ್ಷಿಣ ವಲಯದ R ಅಶೋಕ್, ಅಷ್ಟ ದಿಕ್ಪಾಲಕರು ಯಾರ್ಯಾರು ಅಂತ ತೋರಿಸ್ತಾ ಇದ್ದೀವಿ. ಭೈರತಿ ಬಸವರಾಜು, ಮಹದೇವಪುರ ವಲಯ ಈಗಾಗಲೇ ಅನೌನ್ಸ್ ಆಗಿದೆ. ಪೂರ್ವ ವಲಯ V ಸೋಮಣ್ಣನವರು, ದಾಸರಹಳ್ಳಿಯಿಂದ ಗೋಪಾಲಯ್ಯನವರು. ಲೆಟ್ಸ್ ಗೋ. ನನ್ನ ಸಹೋದ್ಯೋಗಿ ಕೃಷ್ಣ ಗೃಹ ಕಚೇರಿ ಕೃಷ್ಣದಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಕೃಷ್ಣ. ಏನು ನಡೀತಿದೆ ಇವತ್ತಿನ ಮೀಟಿಂಗ್ನ, ಅಂದರೆ ಸಭೆಯ ಮುಖ್ಯ ಉದ್ದೇಶ ಏನು? ಹರೀಶ್, ಈಗಾಗಲೇ ರಾಜ್ಯ ಸರ್ಕಾರ ಬೆಂಗಳೂರಲ್ಲಿ ಲಾಕ್ಡೌನ್ ಅನ್ನು ಜಾರಿ ಮಾಡಿದೆ. ಎಲ್ಲೋ ಒಂದ್ ಕಡೆ ಲಾಕ್ಡೌನ್ ಅನ್ನ ಉಲ್ಲಂಘನೆ ಮಾಡಿ ಜನರು ಓಡಾಡ್ತಾ ಇದ್ದಾರೆ, ಎಂದಿನಂತೆ ಹೊರಗಡೆ ಓಡಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಕೊರೋನಾ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನು ಲಾಕ್ಡೌನ್ ಮಾಡಿತ್ತು ಅದನ್ನು ಉಲ್ಲಂಘನೆ ಮಾಡೋದ್ರ ಮೂಲಕವಾಗಿ ಜನರು ಎಂದಿನಂತೆ ಓಡಾಡ್ತಾ ಇರುವಂತದ್ದು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ತಲೆಬಿಸಿಯಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮಹತ್ವದ ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಮೀಟಿಂಗ್ ಕೂಡ ಆರಂಭವಾಗಿದೆ. ಮೀಟಿಂಗ್ ಅಲ್ಲಿ ಪ್ರಮುಖವಾಗಿ ಬೆಂಗಳೂರಿನ 8 ವಲಯದ ಉಸ್ತುವಾರಿ ಸಚಿವರುಗಳು ಜೊತೆಗೆ ಸಂಸದರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತದ್ದು, ಪ್ರಮುಖವಾಗಿ ಈಗ ಸದ್ಯಕ್ಕೆ 1 ವಾರಗಳ ಕಾಲ ಲಾಕ್ಡೌನ್ ಅನ್ನ ಜಾರಿ ಮಾಡಿದ್ರೆ ಮತ್ತೆ 1 ವಾರಗಳ ಕಾಲ ಏನಾದರೂ ಲಾಕ್ಡೌನ್ ಮಾಡಬೇಕನ್ನೋದ್ರ ಬಗ್ಗೆ ಮುಖ್ಯವಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಸಚಿವರಿಂದ ಸಲಹೆಯನ್ನ ಪಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಏನಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಲಾಕ್ಡೌನ್ ಜಾರಿ ಮಾಡಿದ ನಂತರವಾಗಿ ಏನೆಲ್ಲ ಪರಿಣಾಮ ಆಯಿತು, ಪ್ರಮುಖವಾಗಿ ಲಾಭ ಆಗಿರ್ಬೋದು ನಷ್ಟ ಆಗಿರ್ಬೋದು. ಪ್ರಮುಖವಾಗಿ ಲಾಭ ಅನ್ನುವಂಥದ್ದಾಗಿದ್ರೆ ಲಾಕ್ಡೌನ್ ಇಂದಾಗಿ ಎಷ್ಟು ಕೊರೋನಾ ನಿಯಂತ್ರಣ ಆಯಿತು, ಜೊತೆಗೆ ನಷ್ಟ ಅನ್ನೋದಕ್ಕಾಗಿ ಎಷ್ಟು ಜನರಿಗೆ ಸಮಸ್ಯೆ ಆಯಿತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂತ ವಿವರವನ್ನ ಅಧಿಕಾರಿಗಳಿಂದ ಸಚಿವರುಗಳು ಮುಖ್ಯಮಂತ್ರಿಗಳು ಪಡೆದುಕೊಳ್ತಾ ಇರುವಂತದ್ದು. ಜೊತೆಗೆ ಏನಂತಂದ್ರೆ ಈಗಾಗಲೇ ಕೆಲ ಸಚಿವರುಗಳು ಲಾಕ್ಡೌನ್ ಅನ್ನ ಮತ್ತೆ 1 ವಾರಗಳ ಕಾಲ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಒಂದು ಒಪಿನಿಯನ್ ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಆ ಒಂದು ಸಚಿವರುಗಳಿಂದ ಕೂಡ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಇವತ್ತು ಸಲಹೆಯನ್ನ ಪಡೆಯಲಿದ್ದಾರೆ. ಜೊತೆಗೆ ಏನಂತಂದ್ರೆ ವಲಯವಾರು ಮಟ್ಟದಲ್ಲಿ ಯಾವ ರೀತಿ ಟೆಸ್ಟಿಂಗ್ ಆಗ್ತಾ ಇದೆ, ಮತ್ತೆ ಅಲ್ಲಿ ಯಾವ ರೀತಿ ಕ್ರಮವನ್ನ ಅನುಸರಿಸಲಾಗಿದೆ, ಮತ್ತೆ ಸೀಲ್ಡೌನ್ ಏರಿಯಾಗಳಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾದಂತಹ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಮೀಟಿಂಗ್ ಅನ್ನು ಮಾಡ್ತಾ ಇರುವಂತದ್ದು. ಇನ್ನೇನು ಸುಮಾರು 1 ಗಂಟೆಗಳ ನಂತರವಾಗಿ 12 ಗಂಟೆ ಹೊತ್ತಿಗೆ ಮುಖ್ಯಮಂತ್ರಿಗಳು ಈ ಒಂದು ಸಭೆಯಲ್ಲಿ ಏನ್ ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿರುವಂತದ್ದು. ಒಟ್ಟಾರೆಯಾಗಿ ಇವತ್ತು ನಡೆಯುವಂತ ಸಭೆ ಮೀಟಿಂಗ್ ಮುಗಿದ ಮೇಲೆ ಮತ್ತಷ್ಟು ಮಾಹಿತಿ ಗೊತ್ತಾಗುತ್ತೆ. ಮುಂದಿನ ನ್ಯೂಸ್ ಅಲ್ಲಿ ಮಾತ್ರ ವಾಪಸ್ ಬರ್ತೀವಿ, ಆ ಎಲ್ಲದ್ರ ಬಗ್ಗೆ ಮಾತಾಡಿಸ್ತೀವಿ. ಬೆಂಗಳೂರಲ್ಲಿ ಇನ್ನೊಂದು ವಾರ ಲಾಕ್ಡೌನ್ಗೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರಂತೆ BBMP ಅವರು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸರ್ಕಾರ ಈಗಾಗಲೇ 1 ವಾರಗಳ ಲಾಕ್ಡೌನ್ ಅನೌನ್ಸ್ ಮಾಡಿದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು 1 ವಾರ ಎಕ್ಸ್ಟೆಂಡ್ ಮಾಡಬೇಕು, 1 ವಾರ ಲಾಕ್ಡೌನ್ ಮಾಡಿ ಅಂತ ಮನವಿ ಮಾಡ್ತಿದ್ದಾರೆ. ಯಾಕೆ? ಸೋಂಕಿತರು 12 ದಿನಕ್ಕೆ ಗುಣಮುಖರಾಗ್ತಿದ್ದಾರೆ. ಸೋಂಕಿತರು 15 ದಿನ ಮನೆಯಿಂದ ಹೊರಗೆ ಬರಬಾರದು, ಹೊರಗೆ ಬರದಿದ್ರೆ ಸೋಂಕನ್ನು ತಡೆಯಬಹುದು.
ಬಿಬಿಎಂಪಿ ಆಂಟಿಜೆನ್ ಟೆಸ್ಟ್ ಮಾಡ್ತಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಟೆಸ್ಟ್ ಮುಗಿಸೋದಕ್ಕೆ 15 ದಿನ ಬೇಕು. ಹೀಗಾಗಿ ಇನ್ನೊಂದು ವಾರ ಲಾಕ್ಡೌನ್ನ ಎಕ್ಸ್ಟ್ರಾ ಮಾಡಿ ಅಂತ ಮನವಿ ಮಾಡ್ತಿದ್ದಾರಂತೆ. ಅಂದರೆ ಒಟ್ಟು 15 ದಿನಗಳ ಕಾಲ ಲಾಕ್ಡೌನ್ ಮಾಡೋದಕ್ಕೆ ಮನವಿ ಮಾಡಿದ್ದಾರೆ ಬಿಬಿಎಂಪಿ ಅವರು ಸರ್ಕಾರ. 15 ದಿನ ಲಾಕ್ಡೌನ್ ಮಾಡಿದ್ರಷ್ಟೇ ಈ ಚೈನ್ ಲಿಂಕನ್ನು ಬ್ರೇಕ್ ಮಾಡೋಕ್ಕೆ ಸಾಧ್ಯ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಸರ್ಕಾರ ಇದನ್ನು ಹೇಗೆ ಪರಿಗಣಿಸುತ್ತೆ? ಪ್ಲಸ್ ಇವತ್ತಿಗಾಗಲೇ ಆ 8 ವಲಯಗಳ ಇನ್ಚಾರ್ಜ್ ಮಿನಿಸ್ಟರ್ಗಳ ಜೊತೆ ಮುಖ್ಯಮಂತ್ರಿಗಳು ಕೂಡ ಮೀಟಿಂಗ್ ಮಾಡ್ತಿದ್ದಾರೆ. ಆ ಮೀಟಿಂಗ್ ಟೇಬಲಲ್ಲಿ ಇದು ಬರುತ್ತೆ. ಸೊ ಸಿಟ್ಟಿಂಗ್ ಅಕ್ರಾಸ್ ದ ಟೇಬಲ್ ಅವರೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ಇದಕ್ಕೂ ಏನಾದರೂ ಮುಖ್ಯಮಂತ್ರಿಗಳು ಹೌದಪ್ಪ ಕರೆಕ್ಟು ಸೆನ್ಸಿಬಲ್ ಆಗಿದೆ, ಇದನ್ನು ಒಂದಷ್ಟು ಜಾರಿಗೊಳಿಸಬಹುದು ನಾನು ಅಂತ ಅವ್ರಿಗೂ ಅನಿಸಿ ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಇನ್ನೊಂದು ವಾರ 22 ಆದಮೇಲೂ ಒಂದು ವಾರ ಎಕ್ಸ್ಟೆಂಡ್ ಆಗಿ ಈ ತಿಂಗಳ ಅಂತ್ಯದ ತನಕ ಈ ಲಾಕ್ಡೌನ್ ಜಾರಿಯಲ್ಲಿರುವಂಥ ಲಕ್ಷಣಗಳ ಸಾಧ್ಯತೆ ಇದೆ. ಗೊತ್ತಿಲ್ಲ, ನೋಡಬೇಕು ಸರ್ಕಾರ ಈ ನಿಲುವು ತೆಗೆದುಕೊಳ್ಳುತ್ತೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಥಾಮಸ್ ಪುಷ್ಪರಾಜ್ ಲೈವ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಥಾಮಸ್. ಈ ಬೆಳವಣಿಗೆ ನನ್ನನ್ನು ಕೇಳಿದ್ರೆ ಸ್ವಾಗತಾರ್ಹ. ಯಾಕೆಂದರೆ ಒಂದು ವಾರ ಸಾಕಾಗೋದಿಲ್ಲ, ತುಂಬ ಜನರ ವಾದ ಇದೆ ಮತ್ತು ವಿಮರ್ಶೆ ಕೂಡ ಇದೆ. ಸರ್ಕಾರ ಇದನ್ನು ಪರಿಗಣಿಸುವ ಸಾಧ್ಯತೆ ಎಷ್ಟಿದೆ ಮತ್ತು ಬಿಬಿಎಂಪಿ ಅವರು ಯಾವೆಲ್ಲ ಅಂಶಗಳನ್ನು ಕೊಟ್ಟಿದ್ದಾರೆ, ನಿಜವಾಗ್ಲೂ ಎಕ್ಸ್ಟೆಂಡ್ ಮಾಡಲೇಬೇಕು, ಲಾಜಿಕ್ ಆಗಿದ್ದು ಸರಿ ಅಂತ? ಖಂಡಿತ ಹರೀಶ್, ಅದನ್ನ ಎಕ್ಸ್ಟೆಂಡ್ ಮಾಡ್ಲೇಬೇಕನ್ನುವಂತ ಒಂದು ಪರಿಸ್ಥಿತಿ ಈಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ಮಾತನ್ನ ನಾವು ಈಗಾಗಲೇ ಹೇಳಬಿಟ್ಟಿದೆ. ಕಮಿಷನರ್ ಅನಿಲ್ ಕುಮಾರ್ ಅವರು ಮೊನ್ನೆ ನಾವು ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಮಾಡುವಂತ ಟೈಮಲ್ಲಿ ಅವ್ರು ಸ್ಪಷ್ಟವಾಗಿ ಹೇಳಿದ್ರು, 1 ವಾರಗಳ ಕಾಲ ಪರಿಸ್ಥಿತಿಯನ್ನ ನೋಡ್ತೀವಿ, ಆನಂತರದಲ್ಲಿ ಏನು ಅನ್ನೋದು ನಾವು ಹೇಳಕ್ ಬರೋದಿಲ್ಲ ಅನ್ನೋಂತ ಒಂದು ಮಾತನ್ನ ಹೇಳೋದ್ರ ಜೊತೆಗೆ ಒಂದು ಸೂಚ್ಯವಾಗಿ ಹೇಳಿದ್ರು. ಯಾಕಂದ್ರೆ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಕಮ್ಯುನಿಟಿ ಸ್ಪ್ರೆಡ್ ಆಗ್ತಿರೋದ್ರಿಂದಾಗಿ ಪರಿಸ್ಥಿತಿ ಕಂಟ್ರೋಲಿಗೆ ಬರೋದಕ್ಕೆ ಕೇವಲ 1 ವಾರಗಳ ಗಡುವು ಆಗೋದಿಲ್ಲ, ಹೆಚ್ಚಿನ ರೀತಿಯಲ್ಲಿ ಬೇಕಾಗುತ್ತೆ ಅನ್ನುವಂಥ ಒಂದು ಅಂಶಗಳ ಹಿನ್ನೆಲೆಯಲ್ಲಿ ನಾವು ಆಫ್ ದಿ ರೆಕಾರ್ಡ್ ಹೇಳುವಂಥ ಟೈಮಲ್ಲಿ ಒಂದಷ್ಟು ನಾವು ಈಗಾಗಲೇ ಮೀಟಿಂಗ್ ಮ್ಯಾರಥಾನ್ಗಳನ್ನೇ ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಪ್ರತಿ ಕ್ಷಣದ ಅಪ್ಡೇಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ ಕೊಟ್ಟಿರುವಂತ ಸರ್ಕಾರಕ್ಕೆ ಕೊಡುವಂತ ಒಂದಷ್ಟು ಸಲಹೆಗಳ ಸಂದರ್ಭದಲ್ಲೂ 1 ವಾರಗಳ ಕಾಲ ಲಾಕ್ಡೌನ್ ಆಗೋದಿಲ್ಲ, ಅದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಬೇಕಾಗಿ ಬರ್ಬೋದು. ಯಾಕಂತಂದ್ರೆ ಈಗಿರುವಂತ ವ್ಯವಸ್ಥೆಯನ್ನ ಕೊರೋನಾ ನಿಯಂತ್ರಣಕ್ಕೆ ಅಷ್ಟು ಸಮರ್ಪಕವಾಗಿ ಹುಡ್ಕೊಂಡ್ರು ಕೂಡ ಅಷ್ಟು ಪರಿಣಾಮಕಾರಿಯಾಗಿ ಯಾವ್ದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಯಾಕಂದ್ರೆ ಹರೀಶ್, ಇವತ್ತು ನೋಡಿ ಲಾಕ್ಡೌನ್ 3ನೇ ದಿನ, ನಿನ್ನೆ ಬಹುಶಃ ಬೆಂಗಳೂರಿನ ಇತಿಹಾಸದಲ್ಲಿ ಕಂಡು ಕೇಳಿರದ ಮಟ್ಟದ ಸಾಂಕ್ರಾಮಿಕತೆ ಇದು ಸೋಂಕುಗಳು ಕಂಡು ಬಂದಿತ್ತು. ಸಾವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೇವಲ 2 ದಿನಗಳ ಲಾಕ್ಡೌನ್ ಸಂದರ್ಭದಲ್ಲೇ ಈ ರೀತಿಯಾದಂತಹ ಸಾಂಕ್ರಾಮಿಕತೆ ಮತ್ತೆ ಸಾವಿನ ಸಂಖ್ಯೆ ಹೆಚ್ಚಾಗಿರೋದು ನೋಡಿದಂತ ಟೈಮಲ್ಲಿ ಬಹುಶಃ 1 ವಾರಗಳ ಅವಧಿಯಲ್ಲಿ ಇದು ಕಂಟ್ರೋಲ್ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಮೇಯರ್ ಅದೇ ಕಮಿಷನರ್ ಇಬ್ಬರು ಕೂಡ ಹೇಳಿದ್ದಾರೆ, 15 ದಿನಗಳ ಲಾಕ್ಡೌನ್ಗೆ ನಾವು ಮನವಿಯನ್ನು ಮಾಡಿದ್ದೇವೆ. ಇವತ್ತು ಮೀಟಿಂಗ್ ಕೂಡ ಇದೆ ಹರೀಶ್. ಅದರೊಳಗಡೆ ಬಹುಶಃ ಪ್ರಮುಖವಾದ ಮೀಟಿಂಗ್ ಅಜೆಂಡಾನೇ ಈ ಎಕ್ಸ್ಟೆಂಡ್ ಈ ಲಾಕ್ಡೌನ್ ಅನ್ನು 15 ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡುವಂತ ವಿಷಯಗಳನ್ನು ಆಧರಿಸಿ ಆಗ್ತದೆ. ಹಾಗಾಗಿ ಮುಖ್ಯಮಂತ್ರಿಗಳ ಇವತ್ತಿನ ಸಭೆಯಲ್ಲಿ ಬಹುಶಃ 7 ದಿನಗಳ ಕಾಲ ಲಾಕ್ಡೌನ್ ಸಾಧ್ಯ ಇಲ್ಲ, 15 ದಿನಗಳ ಕಾಲ ಲಾಕ್ಡೌನ್ ಮಾಡಬೇಕಾಗಿ ಬರ್ಬೋದು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಒಂದು ಅಂತಿಮವಾದಂಥ ನಿರ್ಧಾರಕ್ಕೆ ಬರುವಂತ ಸಾಧ್ಯತೆಗಳು ಇದೆ. ಗುಡ್ ಥಾಮಸ್, ಬಟ್ ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು, ಯಾಕೆಂದ್ರೆ ಮೊನ್ನೆಯಿಂದ ಆಂಟಿಜೆನ್ ಟೆಸ್ಟಿಂಗ್ ತುಂಬ ರ್ಯಾಪಿಡ್ ಟೆಸ್ಟಿಂಗ್ ಕೂಡ ನಡೀತಾ ಇದೆ. ಬಟ್ ಈ ತರಹದಲ್ಲಿ ಬಿಬಿಎಂಪಿ ಅವರು ಒಂದಷ್ಟು ಮಟ್ಟಿಗೆ ಈಗ ಟೈಮ್ ಕೇಳ್ತಿದ್ದಾರೆ ನಿಜ. ಎನಿವೇ, ಥ್ಯಾಂಕ್ ಯು. ಮುಂದಿನ ನ್ಯೂಸಲ್ಲಿ ಬರ್ತೀನಿ ನಿಮ್ಮ ಹತ್ರ ಮತ್ತಷ್ಟು ಮಾಹಿತಿ ಸಂಗ್ರಹ ಮಾಡೋದಕ್ಕೆ. ಥ್ಯಾಂಕ್ ಯು ಥಾಮಸ್. ವೆಂಟಿಲೇಟರ್, ಆಕ್ಸಿಜನ್ ಸಿಲಿಂಡರ್ ಬೆಂಗಳೂರು ಲೆಕ್ಕ ಕೇಳಿದ್ರೆ ನೀವು ನಿಜವಾಗ್ಲೂ ಬೆಚ್ಚ ಬೀಳ್ತೀರಾ. ಸಾವಿನ ರಾಜಧಾನಿಯಾಗುತ್ತಾ ಈ ಬೆಂಗಳೂರು ಅನ್ನೋ ಕ್ವಶನ್ ರೈಸ್ ಆಗುತ್ತೆ. ಈ ಹೊತ್ತಿನ ಸ್ಪೆಷಲ್ ಕೊರೋನಾ ಮರಣ ಮೃದಂಗ. ಕೊರೋನಾ ಸಾವಿಗೆ ಕಡಿವಾಣ ಬೀಳ್ತಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ದಿನದಿಂದ ದಿನಕ್ಕೆ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಆದ್ರೂ ಏನು? ಈ ಕ್ಷಣದಿಂದ ನಿಮ್ಮ ನ್ಯೂಸ್ 18 ಕನ್ನಡ ಬಿಚ್ಚಿಡ್ತಾ ಇದೆ ಸರ್ಕಾರದ ಅಸಲಿ ಗುಟ್ಟು. ಹಾಗಾದ್ರೆ ಏನದು ಅಂತೀರಾ? ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಸಾವುಗಳ ಸಂಖ್ಯೆ ಅರ್ಧ ದಿನ ಕಳೆಯಷ್ಟೊತ್ತಿಗೆ 10, 20, ಒಂದು ದಿನ ಮುಗಿತಿದ್ದಂಗೆ ರಿಪೋರ್ಟ್ ಬರೋದೆ 35, 40, 50, 60. ಈ ತರಹದ ಸಾವಿನ ಸಂಖ್ಯೆ 3000 ದಾಟಿ ಸೋಂಕಿತರ ಸಂಖ್ಯೆ ಹಿಂಗೆ ಮುಂದಕ್ಕೆ ಹೋಗ್ತಾ ಇದೆ. ಈ ಸಾವುಗಳ ನಿಯಂತ್ರಣ ಅಸಾಧ್ಯಕ್ಕೆ ಏನು ಕಾರಣ? ಇದೇ ಕಾರಣ. ಯಾವುದದು? ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ ಅಲಭ್ಯತೆಯಿಂದ ಸಾವಾಗ್ತಿದೆ.
ಬೇಡಿಕೆಗೆ ತಕ್ಕ ಹಾಗೆ ಲಭ್ಯ ಆಗ್ತಾ ಇಲ್ಲ ವೆಂಟಿಲೇಟರ್ ಆಕ್ಸಿಜನ್ ಹಾಸಿಗೆಗಳ ಕೊರತೆ ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣ್ತಾ ಇದೆ. ಉಸಿರಾಟದ ಸಮಸ್ಯೆಯಿಂದ ಹೆಚ್ಚಾಗ್ತಾ ಇದೆ ಸಾವಿನ ಸಂಖ್ಯೆ. ವೆಂಟಿಲೇಟರ್ ಸಿಕ್ಕರೆ ತುಂಬಾ ಜನರ ಜೀವವನ್ನು ಉಳಿಸಬಹುದು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ ಇದೆ 500 ವೆಂಟಿಲೇಟರ್ಸ್. ಆಕ್ಸಿಜನ್ ಪೂರೈಕೆ ವ್ಯವಸ್ಥೆಯ 1,000 ಹಾಸಿಗೆ ಭರ್ತಿಯಾಗಿದೆ. ಹೊಸ ರೋಗಿಗಳಿಗೆ ಎಲ್ಲಿ ಸಿಗ್ತಾನೆ ಇಲ್ಲ. ವೆಂಟಿಲೇಟರ್ ಜೀವರಕ್ಷಕ ಸಾಧನ. ಹಾಗಾದ್ರೆ ವೆಂಟಿಲೇಟರ್ಸ್ ಎಲ್ಲಿಂದ ತರಬೇಕು? ವೆಂಟಿಲೇಟರ್ಸ್ಗೆ ಇನ್ನೂ ಅರೇಂಜ್ ಮಾಡ್ಕೊಂಡಿಲ್ವಾ? ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸರ್ಕಾರ ಕೇಳಿದ್ವಿ, ಆಗ ಸರ್ಕಾರ ಹೇಳಿದ್ದೇನು ಬರ್ತಾ ಇದೆ ನೋಡಿ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. 1,500 ವೆಂಟಿಲೇಟರ್ ಖರೀದಿಸ್ತೇವೆ ಅಂತ ಸರ್ಕಾರ ಹೇಳಿತ್ತು. ಮೈಸೂರಿನ ಸ್ಟಾನರ್ ಕಂಪನಿ ಈ ವೆಂಟಿಲೇಟರ್ ಸಪ್ಲೈ ಮಾಡ್ತಿತ್ತು, ಆದರೆ ಈಗ ಆಗಿಲ್ಲ. RK ಸಂಸ್ಥೆ 800 ಪೈಕಿ ಪೂರೈಸಿರೋದು 630 ವೆಂಟಿಲೇಟರ್ಸ್ ಮಾತ್ರ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ರಿಪೀಟ್ ಕರೆಕ್ಷನ್. ಮೈಸೂರಿನ ಸ್ಕ್ಯಾನ್ರೇ ಕಂಪನಿಗೆ ಇದನ್ನ ಕೊಟ್ಟಿದ್ರು, ಅದರ ವೆಂಟಿಲೇಟರ್ ಸಪ್ಲೈ ಆಗಿಲ್ಲ. RK ಸಂಸ್ಥೆ 800 ವೆಂಟಿಲೇಟರ್ಸ್ ಪೈಕಿ ಈಗ ಸಪ್ಲೈ ಮಾಡಿರೋದು 630 ವೆಂಟಿಲೇಟರ್ಸ್ ಮಾತ್ರ. ತುಂಬಾ ಜನ ನೀವು ಕೇಳ್ಪಟ್ಟಿರ್ತೀರಾ, ನಾವು ರಿಪೋರ್ಟ್ ಕೊಡ್ತಿದ್ದೀವಿ. ನೋಡಿ ಇಲ್ಲಿ ಬಂತು. ವೆಂಟಿಲೇಟರ್ ಲಭ್ಯತೆ ಎಷ್ಟು? ವಿಕ್ಟೋರಿಯಾದಲ್ಲಿ 36, ಟ್ರಾಮಾ ಕೇಂದ್ರದಲ್ಲಿ 15, ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಕೇವಲ 15 ಮಾತ್ರ ಇದೆ. ಇನ್ನು KC ಜನರಲ್ ಆಸ್ಪತ್ರೆ, ಅಯ್ಯೋ ಶಿವನೇ, 5 ಮಾತ್ರ. CV ರಾಮನಗರ ಆಸ್ಪತ್ರೆ 5 ಮಾತ್ರ. ಜಯನಗರ ಆಸ್ಪತ್ರೆ 5 ಮಾತ್ರ. ಇದು ವೆಂಟಿಲೇಟರ್ಸ್ ಲಭ್ಯತೆಯ ಇನ್ಫಾರ್ಮೇಶನ್ ನಿಮ್ಮೆಲ್ಲರ ಗಮನಕ್ಕೆ ಕೊಡ್ತಾ ಇದೀವಿ. ಬರೀ ಇಷ್ಟೇನಾ ಅನ್ಸ್ಬಿಡುತ್ತೆ ನಿಜವಾಗ್ಲೂ. ವಿಕ್ಟೋರಿಯಾ ಆಸ್ಪತ್ರೆ 100, ಟ್ರಾಮಾ ಸೆಂಟರ್ 50, ಬೋರಿಂಗ್ ಆಸ್ಪತ್ರೆ 75. ಇದು ಬೋರಿಂಗು, ವಿಕ್ಟೋರಿಯಾ ಎಲ್ಲ ಸರ್ಕಾರದ ಆಸ್ಪತ್ರೆಗಳು ನೋಡಿ ಹೆಂಗಿದೆ ಅಂತ, ಎಷ್ಟೆಷ್ಟು ಅಂತ. ಅಲ್ಲೇ ಹೈಯೆಸ್ಟ್ ವಿಕ್ಟೋರಿಯಾದಲ್ಲಿ. ರಾಜೀವ್ ಗಾಂಧಿ ಆಸ್ಪತ್ರೆ 70 ಆಕ್ಸಿಜನ್ ಬೆಡ್ಸ್ ಇರೋದು. ಇನ್ನು KC ಜನರಲ್ ಆಸ್ಪತ್ರೆ 15 ಆಕ್ಸಿಜನ್ ಬೆಡ್ ಇರೋ ವಿವರ. CV ರಾಮನ್ ಆಸ್ಪತ್ರೆ 15. ಲೆಟ್ಸ್ ಮೂವ್ ಆನ್. ಜಯನಗರ ಆಸ್ಪತ್ರೆ ಆಕ್ಸಿಜನ್ ಬೆಡ್ ಇರೋದು 20, KC ಜನರಲ್ 15, CV ರಾಮನಗರ 15 ಆಕ್ಸಿಜನ್ ಬೆಡ್ ಇರುವಂಥ ಆಸ್ಪತ್ರೆಗಳಿದು. ನಿಮ್ಮೆಲ್ಲರ ಗಮನಕ್ಕೆ ಕೊಡ್ತಾ ಇದ್ದೀವಿ. ಈಗಿರೋ ಪರಿಸ್ಥಿತಿ ಹೆಂಗಿದೆ ನೋಡಿ. ವೆಂಟಿಲೇಟರ್ಸು, ಆಕ್ಸಿಜನ್ ಸಪ್ಲೈ ಇರುವಂಥ ಬೆಡ್ಡು ಇವೆಲ್ಲ ಬರೀ ಕೇವಲ 15, 5, 20, 35 ಅಂತ ಇಟ್ಕೊಂಡ್ರೆ ಸೋಂಕಿತರಾಗ್ತಿರೋರು, ಸಾವನ್ನಪ್ತಿರೋರು ಸಂಖ್ಯೆ ಓಡ್ತಾ ಇದೆ ಹಂಗೆ 1000 ಗಟ್ಟಲೆ. ಹೆಂಗೆ ಕಂಟ್ರೋಲಿಗೆ ತರಕ್ಕೆ ಸಾಧ್ಯ? ಸರ್ಕಾರ ಹೇಳ್ತಿರೋದಕ್ಕೂ ಇಲ್ಲಿ ನಾವು ತೋರಿಸಿರೋ ಲೆಕ್ಕಕ್ಕೂ ಎಲ್ಲಿಗೆಲ್ಲಿಗೆ ಅಜಗಜಾಂತರ ವ್ಯತ್ಯಾಸ ಇದು. ಸೊ ಹಾಗಾಗಿ ರಿಯಲಿಸ್ಟಿಕ್ ಆಗಿ ನಾವು ನೋಡುವುದಕ್ಕೂ ಸರ್ಕಾರ ಲೆಕ್ಕ ಕೊಡೋದಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ಗೊತ್ತಿಲ್ಲಪ್ಪ, ದೊಡ್ಡ ಕಂದಕ ಇದು. ನಿಜವಾಗಿ ನಡೀತಿರೋದಕ್ಕೂ ಅಲ್ಲಿ ಹೇಳ್ತಿರೋದಕ್ಕೂ ಒಂಥರ ಪರ್ಸೆಪ್ಷನ್ ಅಂತೀವಲ್ಲ ಇಂಗ್ಲೀಷ್ನಲ್ಲಿ ನಾವು, ಎಲ್ಲಿದೆ ಕತೆ ನೋಡಿ. ಸರ್ಕಾರ ಈಗಲೂ ಎಚ್ಚೆತ್ಕೊಳ್ಳದಿದ್ರೆ ಇನ್ಯಾವುದೋ ದೊಡ್ಡ ಅನಾಹುತ ಕೊಟ್ಟೋಗ್ಬಿಡ್ತೀವಿ ಅಂತ ಭಯ ಕಾಡುತ್ತೆ. ನಾವು ಯಾವಾಗಲೂ ಹೇಳ್ತೀವಿ ಭಯ ಪಡಬೇಡಿ, ಎಚ್ಚರಿಕೆಯಿಂದಿರಿ ಅಂತ ನಿಜವಾಗ್ಲೂ. ಸೊ ಹಾಗಾಗಿ ಬಿ ಕೇರ್ಫುಲ್, ಎಲ್ಲರೂ ಕೂಡ ಇನ್ನೂ ಎಚ್ಚರಿಕೆಯಿಂದಿರಬೇಕು. ವೆಂಟಿಲೇಟರ್ಸ್, ಕೃತಕ ಉಸಿರಾಟದ ವ್ಯವಸ್ಥೆ ಬಹಳ ಲಭ್ಯತೆ ಇಲ್ಲ. ಹಾಗಾಗಿನೇ ಇಷ್ಟೆಲ್ಲ ಸಾವಾಗ್ತಿರೋದು. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀವಿ, ನ್ಯೂಸ್ ಮುಂದುವರಿಸ್ತೀನಿ. ಇದು ಜ್ವರ ಬಂದ್ರಂತೂ ಕೇಳಲೇಬೇಡಿ, ಅಯ್ಯೋ ಕೊರೋನಾ ಬಂದ್ಬಿಡ್ತು ಅನ್ನೋ ಟೈಮ್ ಇದು. ಪಕ್ಕದ ಮನೆಯವರ ಅತಿ ಕಾಳಜಿಯೇ ದೊಡ್ಡ ಮಾರಕ. ಈ ಕ್ಷಣ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಇದ್ಯಾವುದೋ ಬೇರೆ ಊರ ಸ್ಟೋರಿ ಅಲ್ಲ, ಇದೇ ಸೋ ಕಾಲ್ಡ್ ಉದ್ಯಾನ ನಗರಿ, ಕ್ಯಾಪಿಟಲ್ ಸಿಟಿ ಬೆಂಗಳೂರಿನ ಸ್ಟೋರಿ ಇದು. ಬೆಂಗಳೂರಿನ ಹೊಂಗಸಂದ್ರದಲ್ಲಿಂದ ಬರ್ತಿರುವಂತಹ ಮಾನವೀಯತೆಯನ್ನೇ ಮರೆತ ಇಲ್ಲಿನ ಜನ ಅಮಾನವೀಯ ಘಟನೆ ಏನಾಯಿತು ಅಂತ ಮುಂದೆ ಇಡ್ತಾ ಇದ್ದೀವಿ. ಕುಟುಂಬವನ್ನೇ ಶಿಫ್ಟ್ ಮಾಡಿಸ್ತಾರೆ ಇನ್ನಿನ ಜನ. ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿದ್ರು ಸ್ಥಳೀಯರು. ಕೋವಿಡ್ ಟೆಸ್ಟ್ನಲ್ಲಿ ಕೊನೆಗೆ ಬಂತು ಫಲಿತಾಂಶ ನೆಗೆಟಿವ್ ಅಂತ. ಸ್ವಾಬ್ ಟೆಸ್ಟ್ಗಾಗಿ 1 ವಾರ ಆಸ್ಪತ್ರೆಯಲ್ಲೇ ಕ್ವಾರಂಟೈನ್ ಆದರು. ಜುಲೈ 12ನೇ ತಾರೀಕು ಸ್ವಾಬ್ ಟೆಸ್ಟ್ಗೆ ಒಳಗಾದರು ಕುಟುಂಬದವರು. ಜುಲೈ 15ನೇ ತಾರೀಕು ನೆಗೆಟಿವ್ ಅಂತ ರಿಪೋರ್ಟ್ ಬಂತು. ಆಸ್ಪತ್ರೆಯಲ್ಲಿ ಕ್ವಾರಂಟೈನ್ಗೆ ಆಗಿದ್ದು ಟೋಟಲಿ 40,000 ಖರ್ಚು. ನಾವು ಹೊಂಗಸಂದ್ರ ಫೋರ್ಟ್ ಮೇನ್ ಇದರಲ್ಲಿ ವಾಸವಾಗಿದ್ದೇವೆ. ಅಲ್ಲಿ ನಮಗೆ ಒಂದು ಲಾಸ್ಟ್ ವೀಕು ಜ್ವರ ಬಂದಿತ್ತು. 1 ಡೇಸ್ ಅಷ್ಟೇ ಬಂದಿತ್ತು. ಹಾಗಾಗ್ಬಿಟ್ಟು ನಾವು ಮನೆಯಲ್ಲೇ ಇದ್ವಿ. ಆಮೇಲೆ ಹುಷಾರಾದ್ವಿ. ಹಾಗಾದರೂ ಹೊರಗಡೆ ಓಡಾಡಬಾರ್ದು ಅಂತಂದ್ಬಿಟ್ಟು ಏನಂದು ಮತ್ತೆ ನಾಳೆ ಬರ್ಬೋದು ಅಂದ್ಕೊಂಬಿಟ್ಟು ಮನೆಯಲ್ಲೇ ಇದ್ವಿ. ಒಂದು 5 ಡೇಸ್ ಹಾಗೆ ಮನೆಯಲ್ಲೇ ಇದ್ವಿ. ನಮ್ಮ ತಂದೆಯವ್ರಿಗೂ ಹಾಗೆ ಜ್ವರ ಬಂದಿತ್ತು, ಅವರು ಮನೆಯಲ್ಲೇ ಇದ್ದರು.
ಹಾಗಾಗ್ಬಿಟ್ಟು ಅಕ್ಕಪಕ್ಕ ಮನೆಯವರು ನೋಡಿಬಿಟ್ಟು ನಮಗೆ ಈ ಥರ ನೀವು ಕೋವಿಡ್ ಚೆಕ್ ಮಾಡಿಸ್ಕೊಳ್ಳಿ ಹಾಗೆ ಅಂತ ಸಲಹೆ ಕೊಟ್ಟರು. ನಾವು ಅವ್ರ ಸಲಹೆಯಂತೆ ನಾವು ಕೋವಿಡ್ ಚೆಕ್ ಮಾಡಿಸ್ಕೊಂಡ್ರು ಕೂಡ ನಮ್ಮದು ರಿಪೋರ್ಟ್ ಬರೋಷ್ಟರಲ್ಲಿ ಅಕ್ಕಪಕ್ಕ ಜನಕ್ಕೆ ತಾಳ್ಮೆನೇ ಇಲ್ಲ. ಆಗಲೇ ನಮಗೆ ಅವರಾಗೆ ಸರ್ಟಿಫಿಕೇಟ್ ಕೊಟ್ಬಿಟ್ಟು BBMP ಅವ್ರ ಆಫೀಸಿಗೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿ ಇವರಿಗೆ ಕೊರೋನಾ ಪಾಸಿಟಿವ್ ಇದೆ ಹಾಗೆ ಅಂತಂದ್ಬಿಟ್ಟು ನಮ್ಮನ್ನು ಜನ ಕೀಳಾಗಿ ಇದು ಮಾಡಿಬಿಟ್ಟು ಆಂಬುಲೆನ್ಸನ್ನು ಕರೆಸಿ ನಮ್ಮನ್ನು ವೈದೇಹಿ ಅನ್ನೋ ಹಾಸ್ಪಿಟಲಿಗೆ ಕರೆಸಿದ್ದಾರೆ. ಇಲ್ಲಿ ನೋಡಿದ್ರೆ ನಮಗೆ BBMP ಅವರು ಅಮೌಂಟ್ ಪೇ ಮಾಡಿಲ್ಲ ಅಂತ ಅಂದ್ಬಿಟ್ಟು ಕಟ್ಟಿಲ್ಲ, ಅಮೌಂಟ್ ಪೇ ಮಾಡಿಲ್ಲ ಅಂದ್ಬಿಟ್ಟು ನಮಗೆ ಟ್ರೀಟ್ಮೆಂಟೇ ಮಾಡ್ತಾಯಿಲ್ಲ. ನಾವು ನಂಬರ್ ಬಂದಿದ ಮೇಲೆ ಅವ್ರಿಗೆ ರೀಫಂಡ್ ಬರುತ್ತಾ? ಹಾ, ದುಡ್ಡು ಕಟ್ಟಕ್ಕೆ ಹೇಳ್ರಿ. 30,000 ಮೇಡಮ್. ಮಾರ್ನಿಂಗ್ 10,000 ಅಡ್ವಾನ್ಸ್ 30,000 ಕಟ್ಬೇಕು. 10,000 ಅಂತ ಹೇಳಿದ್ರಲ್ಲ ಮ್ಯಾಮ್ ಮಾರ್ನಿಂಗ್. ಪರ್ ಡೇ 10,000 ಅಡ್ವಾನ್ಸ್ 30,000 ಕಟ್ಬೇಕು. ಓಕೆ, ಇವಾಗೆ ಹೋಗಿ ಕಟ್ಟಕ್ಕೆ ಹೇಳ್ರಿ, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ. ಓಕೆ ಓಕೆ. ಇನ್ನು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಕೋವಿಡ್ ಕೇರ್ ಸೆಂಟರ್ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನೋಡಿ, ಅಲ್ಲಿನ ಅವಾಂತರ ತೋರಿಸ್ತೀವಿ ನೋಡಿ. ಕೊರೋನಾ ಸೋಂಕಿತರಿಗೆ ಯಾವುದೇ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ, ಸೋಂಕಿತರಿಗೆ ಸರಿಯಾಗಿ ಮಾತ್ರೆಗಳು ಕೂಡ ಕೊಡ್ತಿಲ್ವಂತೆ. ಇದೀಗ ಬರ್ತಿದೆ ಹುಬ್ಬಳ್ಳಿಯ ಕೋವಿಡ್ ಕೇರ್ ಸೆಂಟರ್ ಇಂದ ಬ್ರೇಕಿಂಗ್ ನ್ಯೂಸ್. ಇದು ಘಂಟಿಕೇರಿಯ BCM ಹಾಸ್ಟೆಲ್ನಲ್ಲಿರುವಂಥ ವ್ಯವಸ್ಥೆ ಅಲ್ಲ, ಇದು ಅವ್ಯವಸ್ಥೆ. ಕೊಳೆತ ಹಣ್ಣು, ಪೌಷ್ಟಿಕಾಹಾರ ಪೂರೈಕೆ ಆರೋಪ, ಅಪೌಷ್ಟಿಕ ಆಹಾರ ಪೂರೈಕೆ ಆರೋಪ, ಅವ್ಯವಸ್ಥೆ ಅಂತ ಅಲ್ಲಿನ ಜನ ಸಿಡಿದೆದ್ದಿದ್ದಾರೆ. ಆ ಕೊರೋನಾ ಸೋಂಕಿತರು ನರ್ಸ್ ಜೊತೆ ಕೊರೋನಾ ಸೋಂಕಿತರ ವಾಗ್ವಾದ, ಕುಡಿಯೋದಕ್ಕೆ ನೀರು ಸರಿಯಾಗಿ ಕೊಡ್ತಿಲ್ಲ ಅಂತ ಆಕ್ರೋಶ, 4 ದಿನಗಳಿಂದ ವೈದ್ಯರು ಆಸ್ಪತ್ರೆಗೆ ಬಂದಿಲ್ಲ ಅನ್ನೋ ಆರೋಪ, ಕೊಠಡಿಯಿಂದ ಹೊರಗೆ ಬಂದು ಸೋಂಕಿತರು ಪ್ರತಿಭಟನೆ ಮಾಡ್ತಿದ್ದಾರೆ ನೋಡಿ. ನನಗೆ ಇದು ಇನ್ಫಾರ್ಮೇಶನ್ ಬೇಕು. ನಾನು ಫರ್ದರ್ ನಾನು ನಿಮ್ಮ ಜೊತೆ ಮಾತಾಡ್ತೇನೆ. ಮತ್ತೆ ಗೊತ್ತಿಲ್ಲ ಅಂತಂದ ಮೇಲೆ ನೀವು ಹೆಂಗೆ ಟ್ರೀಟ್ ಮಾಡ್ತೀರಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀರಿ, ಹೆಂಗೆ ಫೆಸಿಲಿಟಿ ಕೊಡ್ತೀರಿ ನೀವು? ಹಾಗಾದ್ರೆ ನನಗೆ ಅದ್ರ ಬಗ್ಗೆ ಉತ್ತರ ಕೊಡ್ರಿ. ನಾನು ಓಕೆ, ಅಮೌಂಟ್ ಸಂಬಂಧ ಇಲ್ಲ ಅಂತಂದ್ರೆ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇರುವುದಿಲ್ವಾ? ಹೆಂಗೆ ಫೆಸಿಲಿಟಿ ಕೊಡ್ಬೇಕು ಅಂತ ಅಲ್ರಿ? ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದ್ರೆ ನಾನು ನಿಮ್ ಜೊತೆ ಮಾತಾಡ್ತೀನಿ. ಯಾವ ಬೇರೆ ಆಫೀಸರಿಂದ ಕರ್ಕೊಂಡು ಬರ್ರಿ, ಮಾತಾಡ್ತೀನಿ. ಏನಪ್ಪ, ಭಾಗದಲ್ಲೆಲ್ಲ ದೊಡ್ಡ ದೊಡ್ಡ ಮಂತ್ರಿಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ದೊಡ್ಡ ದೊಡ್ಡ ಸಂಸದರಿದ್ದಾರೆ. ಭಾಷಣ ಮಾಡಬೇಕಾದ್ರೂ ಇದೆಲ್ಲ ಗೊತ್ತೇ ಆಗಲ್ವ ಅವ್ರಿಗೆ ಅಂತ ನಮಗೂ ಆಶ್ಚರ್ಯ. ಅವರೆಲ್ಲರ ಗಮನಕ್ಕೆ ಈ ವಿಚಾರ. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೂ ಹೋಗಬೇಕಾಯ್ತಾರೆ. ವಲಯ ಡೇಂಜರ್ ಝೋನ್ನಲ್ಲಿದೆ. ಯಾವ್ಯಾವುದು? ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ, ಬೆಂಗಳೂರು ಪಶ್ಚಿಮ ಮತ್ತು ಬೊಮ್ಮನಹಳ್ಳಿ ವಲಯ. ಈ 4 ವಲಯಗಳು ಕೂಡ ಡೇಂಜರ್ ಝೋನ್ ಇದೆ. ಈ 4 ವಲಯಗಳಲ್ಲೇ ಹೆಚ್ಚು ಕಂಟೈನ್ಮೆಂಟ್ ಝೋನ್ಗಳು ಕೂಡ ಇದೆ. ಪ್ರತಿದಿನ 20 ರಿಂದ 25% ಸಕ್ರಿಯ ಪ್ರಕರಣಗಳು ದಾಖಲಾಗ್ತಾ ಇದೆ, ಅಂದರೆ ಹೆಚ್ಚಾಗ್ತಾ ಇದೆ. ಇದೇ ಕಾರಣಕ್ಕೆ 15 ದಿನ ಲಾಕ್ಡೌನ್ನ ಚಿಂತನೆ ಕೂಡ ನಡೆಸ್ತಾ ಇದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ನೋಡ್ತಿರುವಂತಹ ಬೆಳವಣಿಗೆ, ಮೀಟಿಂಗ್ ನಡೀತಾ ಇದೆ. ಆದರೆ ಈಗ ಬರ್ತಿರೋ ಮೀಟಿಂಗ್ನ ಒಳಭಾಗದ ಮಾಹಿತಿ ಏನಪ್ಪಾ ಅಂದರೆ, ಈ 8 ಬೆಂಗಳೂರಿನ ವಲಯಗಳ ಪೈಕಿ 4 ವಲಯಗಳು ತುಂಬ ಡೇಂಜರ್ ಝೋನ್ನಲ್ಲಿದೆ. ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ, ಬೆಂಗಳೂರು ಪಶ್ಚಿಮ ಮತ್ತು ಬೊಮ್ಮನಹಳ್ಳಿ ವಲಯ ಸ್ವಲ್ಪ ಆತಂಕ ಮೂಡಿಸ್ತಾ ಇದೆ. ಯಾಕೆಂದರೆ ಪ್ರತಿದಿನ 25% ಅಲ್ಲಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದೆ. ಹಾಗಾಗಿ ಕಂಟೈನ್ಮೆಂಟ್ ಝೋನ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಮತ್ತಷ್ಟು ಕಟ್ಟುನಿಟ್ಟಿನ ನಿಲುವುಗಳನ್ನು ಈ ಝೋನ್ಗಳಲ್ಲಿ ತೆಗೆದುಕೊಳ್ಳಬೇಕು ಅನ್ನೋದು. ಹಾಗಾಗಿನೇ BBMP ಅವರು ಈಗಾಗಲೇ ಏನು ರಿಕ್ವೆಸ್ಟ್ ಮಾಡಿದ್ದಾರೆ, 1 ವಾರ ಸಾಕಾಗಲ್ಲ, 2 ವಾರ ಲಾಕ್ಡೌನ್ ಮಾಡಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಅದನ್ನೇ ಈಗ ಮುಖ್ಯಮಂತ್ರಿಗಳ ಮುಂದೆ ಇಡ್ತಾ ಇದ್ದಾರೆ. ಅಲ್ಲೂ ಕೂಡ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಹೋಲ್ ಬೆಂಗಳೂರು ಸಿಟಿಯನ್ನು ಬ್ಲಾಕ್ ಮಾಡ್ತಾರಾ, ಇನ್ನೊಂದು ವಾರ ಅಂದರೆ ಲಾಕ್ಡೌನ್ ಮಾಡ್ತಾರಾ, ಅಥವಾ ಈ ಬರೀ 4 ಝೋನ್ಗಳಿಗೆ ಮಾತ್ರ ಸ್ಥಗಿತವಾಗಿಡ್ತಾರಾ? ಒಂದಷ್ಟು ಮಾಹಿತಿ ಬರಬೇಕು ಈ ಮೀಟಿಂಗ್ ಮುಗಿದ ಮೇಲೆ. ಇಲ್ಲಿಗೆ ನ್ಯೂಸ್ ಅಟ್ 11 ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.